ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಏಕಾಏಕಿ ನೆಲಸಮ. ಕೋಟೆ ನಾಡಲ್ಲಿ ಸಿಡಿದೆದ್ದ ವಿಷ್ಣು ಅಭಿಮಾನಿಗಳು. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲರೂ ಸೇರಿ 2,000 ಹಣ ಕೊಡ್ತೇವೆ, ಅದೇ ಜಾಗವನ್ನ ನಮಗೆ ಬಿಟ್ಕೊಡಿ, ಸ್ಮಾರಕಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲವಾದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ, ಇಲ್ಲದೆ ಹೋದ್ರೆ ಚಳ್ಳಕೆರೆಯಿಂದ ಬೆಂಗಳೂರಿಗೆ ಜಾಥಾ ಮಾಡ್ತೇವೆಂದು ವಿಷ್ಣು ಸೇನಾ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘವೇಂದ್ರ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ವಿಷ್ಣು ಸಮಾಧಿ ನೆಲಸಮ ಮಾಡಿದ್ದಕ್ಕೆ ಆಕ್ರೋಶಗೊಂಡ ಅಭಿಮಾನಿಗಳು ನಗರದ ವಿಷ್ಣುವರ್ಧನ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆಯನ್ನ ನಡೆಸಿದ್ರು. ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ನೀಡಿ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರುವವರ ವಿರುದ್ಧ ಕಿಡಿಕಾರಿದ್ರು. ಇನ್ನು ಇದೇ ವೇಳೆ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ, ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರುವುದು ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ತಂದಿದೆ. ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವು ಮಾಡಿರುವುದು ಕನ್ನಡ ನಾಡಿನ ಮೇರು ನಟ ಹಾಗೂ ಕನ್ನಡ ಕಲೆಗಾಗಿ ಬದುಕು ನಡೆಸಿದ ನಟನಿಗೆ ಮಾಡಿದ ಅಪಮಾನ. ಕನ್ನಡಕ್ಕಾಗಿ ದುಡಿದ ಹಿರಿಯ ನಟ ವಿಷ್ಣು ಅವರಿಗೆ ಕೊಡುವ ಮರ್ಯಾದೆ ಇಷ್ಟೇನಾ? ಇದು ಸರಿಯಲ್ಲ. ಅವರಿಗೆ ನ್ಯಾಯ ಸಿಗಬೇಕು. ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು. ಇಲ್ಲವಾದ್ರೆ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನ ಮಾಡ್ತೀವೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ಹಿಂದೆ ಯಾರು ಕಟ್ಟಿದಂಗೆ ರಣ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಸ್ಮಾರಕವನ್ನ ಪುಣ್ಯಭೂಮಿಯನ್ನ ಯಾರು ಗೊತ್ತಿಲ್ಲ, ರಾತ್ರಿ ಯಾರು ಗೊತ್ತಿರೋದು. ಆದರೂ ಸರ್ಕಾರ ಕೋರ್ಟಲ್ಲಿತ್ತು, ಕೋರ್ಟಲ್ಲಿದ್ದೇನೋ ಅದು ಕಟ್ಟಡ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಪುಣ್ಯ ಸ್ಮಾರಕ ಇದಿಲ್ಲ, ಮತ್ತು ಕೋರ್ಟ್ ಕೊಟ್ಟಿರೋದು ಕೂಡ ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿದ್ರೆ ಪ್ರೀತಿ ಅಂತೇಳಿ. ಬಟ್ ಈ ಬಾಲನ ಮಕ್ಕಳು ಏನು ಮಾಡಿದ್ದಾರೆ, ಪುಣ್ಯ ಸ್ಮಾರಕ ಅಂತ ಬಿಟ್ಟು ಕಟ್ಟಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಹೈಕೋರ್ಟ್ ಏನು ಮಾಡಿದೆ, ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಜಾಗದಲ್ಲಿ ಬೆಲೆ ಇಟ್ಕೊಂಡು ಮಸತ್ ಮಾಡಿ ರಾತ್ರಿ ಹೊತ್ತು ತಿರುವಾಗಿದ್ದಾರೆ. ಬಟ್ ವಿಷ್ಣುವರ್ಧನ್ ಅಂತ ಒಬ್ಬ ನಟ ಇಡೀ ನಮ್ಮ ದೇಶದ ಮುಖ್ಯಮಂತ್ರಿ ಸಿಗಲ್ಲ. ಯಾಕಂದರೆ 212 ಸಿನಿಮಾ ಎಂತೆಂಥ ಅದ್ಭುತ ಫಿಲಮ್ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ಒಂದು ಮುತ್ತು ರಕ್ತ ಇದ್ದಂಗೆ. ನಮ್ಮ ಕರ್ನಾಟಕದ ರಾಜ್ಕುಮಾರ್ ಹಂಗೆ ವಿಷ್ಣುವರ್ಧನ್ ಹಂಗೇನೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ವಿಷ್ಣುವರ್ಧನ್ ಅಪ್ಪಾಜಿ ಅವರು ಚಳ್ಳಕೆರೆ ಸಿನಿಮಾದಲ್ಲಿ ಬಂದಾಗಿಂದ ಒಂದಲ್ಲ ಒಂದು ಹಿಂಸೆ ಕೊಟ್ಟಿದ್ದಾರೆ. ಒಂದು ಫಿಲಮ್ ಹೋಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ, ಆ ಥರ ಹಿಂಸೆ ಮಾಡ್ಕೊಂಡ್ಬಂದರು. ಅವ್ರು ಇದ್ದೋಗಂಗೆ ಮಾಡಿದ್ರೆ ತಂದು 15 ವರ್ಷ 16 ವರ್ಷ ಬೆಲೆ ಕೊಡ್ತಾ ಇಲ್ಲ. ಕರ್ನಾಟಕದ ಚಿತ್ರರಂಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಒಳ್ಳೆ ಮನ್ನಣೆ ಕೊಡ್ತಾ ಇಲ್ಲ. ಅಂಥ ತಪ್ಪ ಏನು ಮಾಡಿದ್ರು, ವಿಷ್ಣುವರ್ಧನ್ ಅಪ್ಪಾಜಿ ತಪ್ಪು ಮಾಡಿದ ತಪ್ಪ, ಕರ್ನಾಟಕ ಹುಟ್ಟಿದ ತಪ್ಪ, ಕನ್ನಡ ಸಿನಿಮಾಗಳು ಮಾಡಿದ ತಪ್ಪ, ಯಾವ ತಪ್ಪು? ಇನ್ನು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಯನ್ನ ನೆಲಸಮ ಮಾಡಲಾಗಿದೆ. ಇದು ಸಹಜವಾಗಿಯೇ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ಹಲವು ವರ್ಷಗಳಿಂದಲೂ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ಉಳಿಸಿಕೊಂಡು ಅಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡಲು ಅಭಿಮಾನಿಗಳು ಹೋರಾಡ್ತಲೇ ಇದ್ರು. ಆದರೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಒಂದು ಕುರುಹನ್ನ ಒಡೆದುಹಾಕಲಾಗಿದೆ. ಇದು ನಮಗೆ ನೋವು ತಂದಿದೆ. ಕನ್ನಡಕ್ಕಾಗಿ ದುಡಿದು ಒಳ್ಳೆತನವನ್ನೇ ಮೈಗೂಡಿಸಿಕೊಂಡಿದ್ದ ಇಂತಹ ಕನ್ನಡ ಮೇರು ನಟನಿಗೆ ಇದು ಅವಮಾನ ಆದಂತಾಗಿದೆ. ನಾವೆಲ್ಲರೂ ಸೇರಿ ಜಾಗಕ್ಕೆ 2ರಷ್ಟು ಹಣವನ್ನ ಕೊಡ್ತೇವೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶ ಕೊಡಿ ಎಂದಿದ್ದಾರೆ. 3 ದಿನಗಳ ಹಿಂದೆ ಯಾರು ಗೊತ್ತಿಲ್ಲದಂಗೆ ರಣಹೇಡಿಗಳ ಥರ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಸ್ಮಾರಕವನ್ನು ಪುಣ್ಯಭೂಮಿಯನ್ನು ರಾತ್ರೋರಾತ್ರಿ ಯಾರು ಗೊತ್ತಿಲ್ಲ, ರಾತ್ರಿ ಯಾರು ಗೊತ್ತಾಗಲ್ಲ, ಬೆಳಗ್ಗೆ ಮಾಡಿದ್ರೆ ಅಂತ ಏನಾಗಿರೋದು. ಆದರೂ ಅದು ಸರ್ಕಾರ ಕೋರ್ಟಲ್ಲಿತ್ತು, ಕೋರ್ಟಲ್ಲಿದ್ದೇನೋ ಅದು ಕಟ್ಟಡ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಪುಣ್ಯ ಸ್ಮಾರಕ ಇರಲಿಲ್ಲ, ಕೋರ್ಟ್ ಕೊಟ್ಟಿರೋದು ಕೂಡ ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿದ್ರೆ ತಿರುಗಿತು ಅಂತೇಳಿ. ಬಟ್ ಈ ಬಾಲನ ಮಕ್ಕಳು ಏನು ಮಾಡಿದ್ದಾರೆ, ಪುಣ್ಯ ಸ್ಮಾರಕ ಅಂತ ಬಿಟ್ಟು ಕಟ್ಟಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಹೈಕೋರ್ಟ್ ಏನು ಮಾಡಿದೆ, ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಬೇಡ ಅಂತ ಹೇಳಿರೋದು. ಆದರೆ ಇವೆಲ್ಲ ಇಟ್ಕೊಂಡು ಒಳಗೆ ಮಸತ್ ಮಾಡಿ ರಾತ್ರಿ ಹೊತ್ತು ತಿರುವಾಗಿದ್ದಾರೆ. ಬಟ್ ವಿಷ್ಣುವರ್ಧನ್ ಅಂತ ಒಬ್ಬ ನಟ ಇಡೀ ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿ ಸಿಗಲ್ಲ. ಯಾಕಂದರೆ 212 ಸಿನಿಮಾಗಳು ಮಾಡಿದ್ದಾರೆ, ಕನ್ನಡದಲ್ಲಿ 200 ಸಿನಿಮಾಗಳು ಮಾಡಿದ್ದಾರೆ. ಎಂತೆಂಥ ಅದ್ಭುತ ಫಿಲಮ್ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ಒಂದು ಮುತ್ತು ರಕ್ತ ಇದ್ದಂಗೆ. ನಮ್ಮ ಕರ್ನಾಟಕದ ರಾಜ್ಕುಮಾರ್ ಹಂಗೆ ವಿಷ್ಣುವರ್ಧನ್ ಹಂಗೇನೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ವಿಷ್ಣುವರ್ಧನ್ ಅಪ್ಪಾಜಿ ಅವರು ಚಳ್ಳಕೆರೆ ಸಿನಿಮಾ ರಂಗಕ್ಕೆ ಬಂದಾಗಲಿಂದ ಒಂದಲ್ಲ ಒಂದು ಹಿಂಸೆ ಕೊಡ್ತಿದ್ದಾರೆ. ಒಂದು ಫಿಲಮ್ ಹೋಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ,
ಆ ಥರ ಹಿಂಸೆ ಮಾಡ್ಕೊಂಬಂದ್ರು. ಅವ್ರು ಇದ್ದೋಗಂಗೆ ಮಾಡಿದೆ ಸತ್ತು 15 ವರ್ಷ 16 ವರ್ಷ ಆಯಿತು. ಆದರೂ ಅವ್ರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತಾ ಇಲ್ಲ. ಕರ್ನಾಟಕದ ಚಿತ್ರರಂಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಒಳ್ಳೆ ಮನ್ನಣೆ ಕೊಡ್ತಾ ಇಲ್ಲ. ಅಂಥ ತಪ್ಪ ಏನು ಮಾಡಿದ್ರು? ವಿಷ್ಣುವರ್ಧನ್ ಅಪ್ಪಾಜಿ ತಪ್ಪು ಮಾಡಿದ ತಪ್ಪೇನು? ಕರ್ನಾಟಕ ಹುಟ್ಟಿದ ತಪ್ಪ? ಕನ್ನಡ ಸಿನಿಮಾಗಳು ಮಾಡಿದ ತಪ್ಪ? ಯಾವ ತಪ್ಪು? ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹೊತ್ಕೊಂಡೆ ಹೆಣ್ಣು ಮಕ್ಕಳಿಗೆ ಇದು ಫಾಲೋವರ್ಸು. ವಿಷ್ಣು ಅಪ್ಪಾಜಿ ಇದ್ದಷ್ಟು ಫಾಲೋವರ್ಸ್ ಇನ್ನು ಯಾರೂ ಅಲ್ಲ. ಸತ್ತು 16 ವರ್ಷ ಆಯ್ತು ಅಪ್ಪಾಜಿ ತೀರ್ಕೊಂಡು. ಆದ್ರೂ ಇವ್ರಿಗೆ ಎಷ್ಟು ಬೆಲೆ ಇದೆ ಅಂತಂದರೆ ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ ಬರ್ತಡೆ ಅಂತೇಳಿ. ಅವ್ರು ಪುಣ್ಯ ಸ್ಮರಣೆಗೆ ಅಂತ ಪ್ರತಿ ವರ್ಷ ಹೋಗಿ ನಮಸ್ಕಾರ ಮಾಡ್ಕೊಂಬರೋರು. 30 ವರ್ಷ ಒಳಗೆ ಬಿಟ್ಟಿರಲಿಲ್ಲ, ಆದರೂ ಲೈನ್ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪಾಜಿ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.